ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಮ್ಮ ಕರ್ನಾಟಕದಲ್ಲಿರುವ ಒಂದು ಪ್ಲೇಸ್ನ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರೀತಾರೆ ಅಂತ ನಿಮಗೆ ಗೊತ್ತಾ? ಅದು ನಮ್ಮ ಬೆಂಗಳೂರಿಂದ ಬರೀ 252 ಕಿಲೋಮೀಟರು. ಅದೇ ಮೈಸೂರಿಂದ ಹೋಗೋದಾದ್ರೆ ಬರೀ 118 ಕಿಲೋಮೀಟರ್ ಇರುತ್ತೆ. ಇದು ಇನ್ನು ಯಾವುದೂ ಅಲ್ಲ, ಮಡಿಕೇರಿ. ಮಡಿಕೇರಿನ ಕೂರ್ಗ್ ಅಂತ ಸಹ ಕರೀತಾರೆ. ಈ ಕೂರ್ಗ್ನ ನಮ್ಮ ಲೈಫ್ ಟೈಮಲ್ಲಿ ಒಂದು ಸಲ ಆದರೂ ವಿಸಿಟ್ ಮಾಡಬೇಕಂತ ಸ್ಪಾಟ್ ಅಂತಲೇ ಹೇಳಬಹುದು. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರೋರು ವೀಕೆಂಡ್ಸಲ್ಲಿ ಟ್ರಿಪ್ನ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದರೆ ಒಂದು ಮೈಸೂರು ಅಥವಾ ಈ ಕೂರ್ಗ್ ಆಗಿರುತ್ತೆ. ಯಾಕೆ ಅಂತ ಅಂದರೆ ಬೆಂಗಳೂರಿಂದ ತುಂಬಾ ಕಮ್ಮಿ ಡಿಸ್ಟೆನ್ಸಲ್ಲಿ ನಾವು ಒಂದು ಬ್ಯೂಟಿಫುಲ್ ಆದ ಸ್ಪಾಟ್ನ ಎಂಜಾಯ್ ಮಾಡ್ಬೋದು ಅಂದರೆ ಅದು ಕೂರ್ಗ್ ಮತ್ತು ಮೈಸೂರು ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾವು ಮಡಿಕೇರಿ, ಕುಶಾಲನಗರ, ವಿರಾಜಪೇಟೆ, ಭಾಗಮಂಡಲ ಮತ್ತು ಕಾವೇರಿ ನದಿಯ ಉಗಮ ಸ್ಥಾನ ಆದಂತಹ ತಲಕಾವೇರಿಯನ್ನು ಸಹ ಕವರ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ಲೇಸ್ನ ಕವರ್ ಮಾಡೋದು ಹೇಗೆ, ಬೆಂಗಳೂರಿಂದ ಮಡಿಕೇರಿಗೆ ರೀಚ್ ಆಗೋದು ಯಾವ ರೀತಿ, ಮತ್ತು ಅಲ್ಲಿ ಸ್ಟೇನ ಯಾವ ರೀತಿ ಮಾಡ್ಕೋಬೇಕು ಮತ್ತು ಬಜೆಟ್ ಎಷ್ಟಾಗುತ್ತೆ, ಎಲ್ಲ ಡೀಟೇಲ್ಸ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಟಾರ್ಟಿಂಗಿಂದ ಲಾಸ್ಟ್ ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದು ಮಿಸ್ ಮಾಡ್ಕೋಬೇಡಿ. ಬೆಂಗಳೂರಿಂದ ಕೂರ್ಗ್ಗೆ ಹೋಗೋದಕ್ಕೆ 252 ಕಿಲೋಮೀಟರ್ ಇದೆ. ಅದೇ ಬೆಂಗಳೂರಿಂದ ಕುಶಾಲನಗರಗೆ ಹೋಗೋದಾದರೆ 223 ಕಿಲೋಮೀಟರ್ ಆಗುತ್ತೆ. ಕುಶಾಲನಗರದಿಂದ ಮಡಿಕೇರಿಗೆ ಬರೀ 30 ಕಿಲೋಮೀಟರ್ ಮಾತ್ರ ಇರುತ್ತೆ. ಮಡಿಕೇರಿಯಿಂದ ತಲಕಾವೇರಿಗೆ ಹೋಗೋದಾದರೆ 43 ಕಿಲೋಮೀಟರ್ಸ್ ಇರುತ್ತೆ. ಬೆಂಗಳೂರಿಂದ ಮೊದಲು ಕುಶಾಲನಗರ, ಮಡಿಕೇರಿ, ಭಾಗಮಂಡಲ, ತಲಕಾವೇರಿ, ಆಮೇಲೆ ವಿರಾಜಪೇಟೆನ ಪ್ಲ್ಯಾನ್ ಮಾಡಬಹುದು. ಇಲ್ಲ ಅಂತ ಅಂದರೆ ಇದೇ ಪ್ಲ್ಯಾನ್ನ ರಿವರ್ಸ್ ಆಗಿ ಸಹ ಪ್ಲ್ಯಾನ್ ಮಾಡ್ಕೋಬಹುದು. ಮೊದಲು ತಲಕಾವೇರಿ, ಭಾಗಮಂಡಲ, ಮಡಿಕೇರಿ, ಕುಶಾಲನಗರ, ಅದಾದಮೇಲೆ ವಿರಾಜಪೇಟೆನ ಪ್ಲ್ಯಾನ್ ಮಾಡ್ಕೋಬಹುದು. ನಿಮ್ಮ ಕನ್ವೀನಿಯೆಂಟು ನೋಡಿಕೊಂಡು ನೀವು ಪ್ಲ್ಯಾನ್ನ ಮಾಡ್ಕೊಳ್ಳಿ. ನಾವು ಫಸ್ಟು ಕುಶಾಲನಗರಗೆ ಹೋಗ್ತಾ ಇದ್ದೀವಿ. ನೀವೇನಾದರೂ ಬೆಂಗಳೂರಿಂದ ಮಡಿಕೇರಿ ಟ್ರಿಪ್ನ ಪ್ಲ್ಯಾನ್ ಮಾಡೋದಾದರೆ ಬಸ್ಸಲ್ಲಾದರೂ ಪ್ಲ್ಯಾನ್ ಮಾಡ್ಕೋಬಹುದು, ಇಲ್ಲಾಂದರೆ ಕಾರಲ್ಲಾದರೂ ಪ್ಲ್ಯಾನ್ ಮಾಡ್ಕೋಬಹುದು. ಬಸ್ಸಲ್ಲೂ ಸಹ ಈಸಿಯಾಗಿ ಎಲ್ಲ ಪ್ಲೇಸಸ್ನು ಕವರ್ ಮಾಡಬಹುದು. ಈಗ ನಾವು ಬೆಂಗಳೂರಿಂದ ಕುಶಾಲನಗರನ ಯಾವ ರೀತಿ ರೀಚ್ ಆಗೋದು ಅಂತ ನೋಡೋಣ ಬನ್ನಿ. ಕುಶಾಲನಗರಗೆ ಹೋಗೋದಕ್ಕೆ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ನಿಮಗೆ ಡೈರೆಕ್ಟ್ ಬಸ್ಸು ಅವೈಲಬಲ್ ಇರುತ್ತೆ. ಬೆಂಗಳೂರಿಂದ ಕುಶಾಲನಗರಗೆ ಹೋಗೋದಕ್ಕೆ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ತುಂಬಾ ಬಸ್ಸು ಅವೈಲಬಲ್ ಇದೆ. ಬೆಳಗ್ಗೆಯಿಂದ ರಾತ್ರಿ ತನಕ ಬಸ್ಸಸ್ಸು ಅವೈಲಬಲ್ ಇರುತ್ತೆ. ಮಡಿಕೇರಿಗೆ ಹೋಗೋ ಬಸ್ಸಸ್ಸು ಕುಶಾಲನಗರಗೆ ಹೋಗ್ಬಿಟ್ಟೆ ಹೋಗುತ್ತೆ. ನೀವು ಇನ್ ಕೇಸ್ ರಾತ್ರಿ ಜರ್ನಿಯನ್ನು ಮಾಡಿ ಬೆಳಗಿನ ಜಾವ ಕುಶಾಲನಗರನ ರೀಚ್ ಆಗಬೇಕು ಅಂತ ಅಂದ್ಕೊಂಡ್ರೆ ರಾತ್ರಿ 11 ಗಂಟೆಗೆ ಅಥವಾ 12 ಗಂಟೆಗೆ ಇರೋ ಬಸ್ಸಲ್ಲಿ ಹೋಗೋದಾದರೆ ನೀವು ಬೆಳಗಿನ ಜಾವ 5 ಗಂಟೆಗೆ ನೀವು ಕುಶಾಲನಗರನ ರೀಚ್ ಆಗ್ತೀರಾ. ಈ ಬಸ್ ಚಾರ್ಜಸ್ ಬಂದು 330 ರುಪೀಸು ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ವಿಡಿಯೋ ಸ್ಟಾರ್ಟಿಂಗಲ್ಲಿ ನಿಮಗೆ ರಿವರ್ಸಲ್ಲಿ ಸಹ ಈ ಟ್ರಿಪ್ನ ಪ್ಲ್ಯಾನ್ ಮಾಡಬಹುದು ಅಂತ ಹೇಳಿದ್ನಲ್ವಾ, ಅದು ಯಾವ ರೀತಿ ಅಂತ ಈಗ ನೋಡೋಣ. ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಡೈರೆಕ್ಟು ಭಾಗಮಂಡಲಗೆ ಹೋಗೋದಕ್ಕೆ ಬಸ್ಸಸ್ಸು ಅವೈಲಬಲ್ ಇರುತ್ತೆ. ಬಸ್ ಟೈಮಿಂಗ್ಸ್ ನೋಡಿ ಈ ಚಾರ್ಟಲ್ಲಿ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ. ಭಾಗಮಂಡಲಗೆ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಮಾರ್ನಿಂಗ್ ಟೈಮಲ್ಲಿ ತುಂಬಾ ಬಸ್ಗಳು ಇದ್ದಾವೆ. ಸ್ಯಾಟಲೈಟಿಂದ ತುಂಬ ಬಸ್ಗಳು ಭಾಗಮಂಡಲಗೆ ಹೊರಡುತ್ತೆ. ಅದ್ರ ಜೊತೆಗೇನೆ ಆನೇಕಲ್ಲಿಂದ ಸಹ ಡೈರೆಕ್ಟು ಭಾಗಮಂಡಲಗೆ ಬಸ್ಸು ಇರುತ್ತೆ. ಆನೇಕಲ್ ಬಸ್ ಸ್ಟಾಪಿಂದ ಬೆಳಗ್ಗೆ 9 ಗಂಟೆಗೆ ಭಾಗಮಂಡಲಗೆ ಹೋಗೋ ಬಸ್ಸು ಸಿಗುತ್ತೆ. ಈ ಬಸ್ಸು ಬೆಳಗ್ಗೆ 11 ಗಂಟೆಗೆ ಸ್ಯಾಟಲೈಟ್ ಬಸ್ ಸ್ಟಾಪ್ನ ರೀಚ್ ಆಗುತ್ತೆ. ಬೆಂಗಳೂರಿಂದ ಭಾಗಮಂಡಲಗೆ ಹೋಗೋದಕ್ಕೆ 7 ಅವರ್ಸು ಜರ್ನಿ ಇರುತ್ತೆ. 360 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಇದು ಕರ್ನಾಟಕ ಸಾರಿಗೆ ಬಸ್ಸಸ್ಸು. ಇದರಲ್ಲಿ ಲೇಡೀಸ್ಗೆ ಫ್ರೀ ಬಸ್ ಸಹ ಅವೈಲಬಲ್ ಇರುತ್ತೆ. ಈ ಬಸ್ಸು ಭಾಗಮಂಡಲನ ರಾತ್ರಿ 7 ಗಂಟೆಗೆ ರೀಚ್ ಆಗುತ್ತೆ. ನಿಮಗೆ ಬುಕ್ಕಿಂಗ್ ಬಸ್ಸಸ್ ಬೇಕು ಅಂತ ಅಂದರೆ
ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಅಶ್ವಮೇಧ ಬಸ್ಸು ಇರುತ್ತೆ, ಅದರಲ್ಲಿ ನೀವು ಹೋಗಬಹುದು. ಈ ಬಸ್ಸಲ್ಲಿ 436 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಆನೇಕಲ್ ಬಸ್ಸು ರಿಟರ್ನು ಬೆಳಗ್ಗೆ 10 ಗಂಟೆಗೆ ಭಾಗಮಂಡಲದಿಂದ ಹೊರಡುತ್ತೆ. ಭಾಗಮಂಡಲದಿಂದ ತಲಕಾವೇರಿಗೆ ಆಟೋ ಚಾರ್ಜಸ್ ಎಲ್ಲಾನು ಮುಂದೆ ತಿಳಿಸ್ಕೊಡ್ತೀನಿ. ಈಗ ಮೊದಲು ನೀವು ಕುಶಾಲನಗರ ನೋಡ್ತೀರಾ ಅಥವಾ ಭಾಗಮಂಡಲ ಮತ್ತು ತಲಕಾವೇರಿಯನ್ನು ನೋಡ್ತೀರಾ ಅನ್ನೋದು ನಿಮ್ಮ ಚಾಯ್ಸು. ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೋ ಅದಕ್ಕೆ ನೀವು ಫಸ್ಟೇನೆ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ. ಏಕೆಂದರೆ ವೀಕೆಂಡ್ಸಲ್ಲಿ ಹೋಗೋದಾದರೆ ತುಂಬ ಜನ ಇರ್ತಾರೆ, ನಿಮಗೆ ಸೀಟ್ ಸಹ ಸಿಗೋದಿಲ್ಲ. ಅದರಿಂದ ಮೊದಲೇ ಬುಕ್ ಮಾಡಿಕೊಂಡು ಹೋಗಿ. ಬೆಂಗಳೂರಿಂದ ಕುಶಾಲನಗರಗೆ 223 ಕಿಲೋಮೀಟರ್ಸ್ ಇದೆ. ಜರ್ನಿ ಬಂದು 4 ಅವರ್ಸಿಂದ 5 ಅವರ್ಸ್ ತನಕ ಇರುತ್ತೆ. ನಾವಿವಾಗ ಬೆಂಗಳೂರಿಂದ ಮಡಿಕೇರಿಗೆ ಕಾರಲ್ಲಿ 5 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ನೀವೇನಾದರೂ ಬೆಂಗಳೂರಿಂದ ಮಡಿಕೇರಿ ಟ್ರಿಪ್ನ ಪ್ಲ್ಯಾನ್ ಮಾಡೋದಾದರೆ ಬಸ್ಸಲ್ಲಾದರೂ ಪ್ಲ್ಯಾನ್ ಮಾಡ್ಕೋಬಹುದು, ಇಲ್ಲಾಂದರೆ ಕಾರಲ್ಲಾದರೂ ಪ್ಲ್ಯಾನ್ ಮಾಡ್ಕೋಬಹುದು. ನಾವು ಡೇಯಲ್ಲಿ ಜರ್ನಿನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾವು 3 ಡೇಸ್ ಅಂದರೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾವು ಫ್ರೈಡೇ ಮಾರ್ನಿಂಗ್ ಅಂದರೆ ಡೇ 1 ಬೆಳಗ್ಗೆ ಜಾವ 9 ಗಂಟೆಗೆ ಮನೆಯಿಂದ ಹೊರಟಿದ್ದೀವಿ. ನಾವು ಈ ಮಡಿಕೇರಿ ಟ್ರಿಪ್ನ ಡೇಯಲ್ಲಿ ಜರ್ನಿಯನ್ನು ಮಾಡಿಕೊಂಡು ಹೋಗೋ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯಾಕೆ ಅಂದರೆ ಯಾವಾಗಲೂ ನಾವು ಜರ್ನಿನ ನೈಟ್ ಟೈಮಲ್ಲೇ ಮಾಡೋದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಅಟ್ಲೀಸ್ಟ್ ಒಂದ್ಸಲನಾದರೂ ನಾವು ಡೇಯಲ್ಲಿ ಯಾವ ರೀತಿ ಜರ್ನಿ ಇರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ನಮಗೆ 3 ಡೇಸ್ ಟೈಮ್ ಇರೋದ್ರಿಂದ ನಿಧಾನವಾಗಿ ರೆಡಿ ಆಗಿಬಿಟ್ಟು ನಾವು ಒಂದು ಸ್ವಲ್ಪ ಲೇಟಾಗೇ ಮನೆಯಿಂದ ಹೊರಟಿದ್ದೀವಿ. ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು May 1 ವರ್ಕರ್ಸ್ ಡೇ ಟೈಮಲ್ಲಿ. ಅದರಿಂದ ತುಂಬಾ ಜನ ಮೈಸೂರು ಮತ್ತು ಕೂರ್ಗ್ಗೆ ಹೋಗ್ತಾ ಇದ್ದಾರೆ, ನೀವಿಲ್ಲಿ ನೋಡಬಹುದು. ಬೆಂಗಳೂರಿಂದ ಕುಶಾಲನಗರಗೆ ಹೋಗೋ ರೋಡು ತುಂಬಾ ಚೆನ್ನಾಗಿದೆ. ನಾವು ಕುಶಾಲನಗರನ ರೀಚ್ ಆದಮೇಲೆ ಇಲ್ಲಿ ಬಂದು ಫಸ್ಟು ರೂಮ್ನ ಬುಕ್ಕಿಂಗ್ ಮಾಡ್ಕೋತಾ ಇದ್ದೀವಿ. ನಾವು ಸಡನ್ ಪ್ಲ್ಯಾನಿಂದ ಬಂದಿರೋದ್ರಿಂದ ಯಾವುದೇ ರೀತಿ ರೂಮ್ಸ್ನ ಬುಕ್ ಮಾಡ್ಕೊಂಡಿಲ್ಲ. ನಾವು ಮಾಡ್ಕೊತಾ ಇರುವ ರೂಮ್ ಬಂದು ಕುಶಾಲನಗರದಿಂದ ಮಡಿಕೇರಿಗೆ ಹೋಗೋ ರೋಡ್ ಸೈಡಲ್ಲೇ ಇರುತ್ತೆ. ನೋಡಿ, ಇದೇನೆ ರೂಮ್ಸು. ನಾವು ಮಾಡ್ಕೊಂಡಿರೋ ರೂಮ್ ಬಂದು 1300 ರುಪೀಸ್ನ ಚಾರ್ಜ್ ಮಾಡಿದ್ದಾರೆ. ಕುಶಾಲನಗರದಲ್ಲಿ ರೂಮ್ಸ್ ಬಂದು ಮಡಿಕೇರಿಗಿಂತ ಸ್ವಲ್ಪ ಕಮ್ಮಿ ಇರುತ್ತೆ. ನಾವು ಮಾಡ್ಕೊಂಡಿರೋ ರೂಮ್ ಬಂದು ಮಹಾರಾಜ ರೂಮ್ಸ್ ಅಂತ. ಇಲ್ಲಿ ಯಾವುದೇ ರೀತಿ ಆನ್ಲೈನ್ ಬುಕ್ಕಿಂಗ್ ಇಲ್ಲ, ಅದರಿಂದ ನಮಗೆ ಸ್ವಲ್ಪ ಕಮ್ಮಿಗೆ ಸಿಕ್ಕಿದೆ ಅಂತಾನೆ ಹೇಳಬಹುದು. 5 ಮೆಂಬರ್ಸ್ಗೆ 1300 ರುಪೀಸ್ನ ಚಾರ್ಜ್ ಮಾಡಿದ್ದಾರೆ ಅಷ್ಟೇ. ಈ ಹೋಟೆಲ್ಗೆ ಯಾವುದೇ ರೀತಿ ಆನ್ಲೈನ್ ಬುಕ್ಕಿಂಗ್ಸ್ ಇಲ್ಲ, ಅದರಿಂದ ನೀವು ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ನ ಮಾಡಿ ರೂಮ್ನ ಬುಕ್ ಮಾಡ್ಕೊಳ್ಳಿ. ಕುಶಾಲನಗರದಲ್ಲಿ ನೋಡೋ ಪ್ಲೇಸಸ್ ಯಾವುದ್ಯಾವುದು ಇದೆ ಅಂತ ಈಗ ನೋಡೋಣ ಬನ್ನಿ. ಟಿಬೆಟಿಯನ್ ಗೋಲ್ಡನ್ ಟೆಂಪಲ್, ದುಬಾರೆ ಎಲಿಫೆಂಟ್ ಕ್ಯಾಂಪ್, ಹ್ಯಾಂಗಿಂಗ್ ಬ್ರಿಡ್ಜ್, ನಿಸರ್ಗಧಾಮ, ಚಿಕ್ಲಿಹೊಳೆ ರಿಸರ್ವಾಯರ್ ಮತ್ತು ಆರಂಗಿ ಡ್ಯಾಮ್. ನಾವು ಕುಶಾಲನಗರನ ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ ಆಗಿತ್ತು. ರೂಮ್ ಎಲ್ಲ ಹುಡುಕಿ ಲಗೇಜ್ನ ಇಟ್ಟು ಬರೋ ಅಷ್ಟರಲ್ಲಿ ಮಧ್ಯಾಹ್ನ 3 ಗಂಟೆ ಆಗಿದೆ. ಇನ್ನೂ ತುಂಬಾ ಟೈಮ್ ಇದೆ ಡೇ 1ಅಲ್ಲಿ. ಸೊ ಅದರಿಂದ ಆದಷ್ಟು ಎಷ್ಟು ಪ್ಲೇಸ್ನ ಕವರ್ ಮಾಡೋಕ್ಕಾಗುತ್ತೋ ಈಗ ನಾವು ಡೇ 1ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಈಗ ನಾವು ಹೋಗ್ತಾ ಇರೋದು ಬಂದು ಟಿಬೆಟಿಯನ್ ಗೋಲ್ಡನ್ ಟೆಂಪಲ್ಗೆ. ಈ ಗೋಲ್ಡನ್ ಟೆಂಪಲನ್ನು ನಮ್ಡ್ರೋಲಿಂಗ್ ಮೊನೆಸ್ಟ್ರಿ ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ. ಈ ಗೋಲ್ಡನ್ ಟೆಂಪಲ್ಲು ಕುಶಾಲನಗರದಿಂದ ಸುಮಾರು 5 ಕಿಲೋಮೀಟರ್ ಆಗುತ್ತೆ. ಇದು ಇರೋದು ಕುಶಾಲನಗರದ ಗೊಲ್ಲರ ಹೊಸಳ್ಳಿ ಅನ್ನೋ ಗ್ರಾಮದಲ್ಲಿ. ಈ ಗೋಲ್ಡನ್ ಟೆಂಪಲ್ಗೆ ಹೋಗೋ ರೋಡ್ ಸಹ ತುಂಬಾ ಚೆನ್ನಾಗಿದೆ. ನೋಡಿ, ನಾವಿವಾಗ ಟಿಬೆಟಿಯನ್ ಗೋಲ್ಡನ್ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ನೋಡಿ, ಇದೇನೆ ಎಂಟ್ರಿ ದ್ವಾರ ಗೋಲ್ಡನ್ ಟೆಂಪಲ್ದು. ನಾವಿವಾಗ ಈ ಗೋಲ್ಡನ್ ಟೆಂಪಲ್ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಒಳಗಡೆ ಹೋಗೋದಕ್ಕೆ ಯಾವುದೇ ರೀತಿ ಎಂಟ್ರಿ ಟಿಕೆಟ್ಸು ಇರೋದಿಲ್ಲ.
ಈ ಗೋಲ್ಡನ್ ಟೆಂಪಲ್ ಒಳಗಡೆ ಬರ್ತಿದ್ದಂಗೆ ನಾವು ಸುತ್ತಲೂ ಶಾಪಿಂಗ್ ಸೆಂಟರ್ನ ನೋಡ್ತೀವಿ. ಅಲ್ಲಿಂದ ಮುಂದಕ್ಕೆ ಹೋದರೆ ನೋಡಿ ನಾವು ಗೋಲ್ಡನ್ ಟೆಂಪಲ್ನ ನೋಡಬಹುದು. ಇದನ್ನ 1963 ನಿರ್ಮಾಣವನ್ನ ಮಾಡಿದ್ದಾರೆ. ಇಲ್ಲಿ ಗೌತಮ ಬುದ್ಧನ ಅಮೂಲ್ಯವಾದ ಬೋಧನೆಗಳನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಮತ್ತೆ ಪ್ರಪಂಚದಲ್ಲಿ ಶಾಂತಿಯನ್ನ ಕಾಪಾಡುವುದು ಈ ಮಠದ ಪ್ರಮುಖವಾದ ಉದ್ದೇಶವಾಗಿದೆ. ನೋಡಿ, ಈ ಟಿಬೆಟಿಯನ್ ಟೆಂಪಲ್ ಒಳಗಡೆ ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಎಂಜಾಯನ್ನ ಮಾಡಬಹುದು. ಈ ಟಿಬೆಟಿಯನ್ ಟೆಂಪಲ್ ಒಳಗಡೆ ನಾವು ಹತ್ತತ್ರ 2 ಅವರ್ಸ್ನ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಈ ಗೋಲ್ಡನ್ ಟೆಂಪಲ್ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಓಪನ್ ಇರುತ್ತೆ. ಆಚೆ ಬಂದರೆ ನಮಗೆ ಶಾಪಿಂಗು, ರೆಸ್ಟೋರೆಂಟ್ಸು, ಹೋಟೆಲ್ಸು ಎಲ್ಲದನ್ನು ನೋಡ್ತೀವಿ. ಇಲ್ಲಿ ಫುಡ್ಡಲ್ಲಿ ಬರೋದಾದರೆ ಡಿಫ್ರೆಂಟ್ ಆದ ಮೋಮೋಸು ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ನಾವು ಆ್ಯಕ್ಚುಲಿ ಇಲ್ಲಿ ಒಂದು ಶಾಪಲ್ಲಿ 50 ರುಪೀಸ್ಗೆ ಲ್ಯಾಂಪಿಂಗ್ ಅಂತ ಇತ್ತು, ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈಗ ನಾವು ತಗೋತಾ ಇದ್ದೀವಿ. ಇದು ಪ್ಯೂರ್ ವೆಜ್ ಆಗಿರುತ್ತೆ. ಇಲ್ಲಿ ಯೆಲ್ಲೋ ಕಲರ್ ಇದೆಯಲ್ಲ, ಇದು ಮೈದಾದಲ್ಲಿ ಮಾಡಿರೋದಂತೆ. ಒಳಗಡೆ ಬೇಯಿಸ್ಬಿಟ್ಟು ಹಾಕಿರೋದು ಬಂದು ಸೋಯಾ. ಸೊ ಅದ್ರ ಜೊತೆಗೆ ಸ್ವಲ್ಪ ಮ್ಯಾಗಿಯನ್ನು ಹಾಕ್ಬಿಟ್ಟು ಸ್ವಲ್ಪ ಖಾರವಾಗಿ ಸೋಯಾ ಸಾಸ್ನ ಸಹ ಹಾಕ್ಬಿಟ್ಟು ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. 50 ರುಪೀಸ್ಗೆ ವರ್ತ್ ಅಂತಲೇ ಹೇಳಬಹುದು. ನೀವೇನಾದರೂ ಈ ಟಿಬೆಟಿಯನ್ ಹತ್ರ ಬಂದಿದ್ದೀರಾ ಅಂತ ಅಂದರೆ ನೀವು ಸಹ ಈ ಲ್ಯಾಂಪಿಂಗ್ನ ಟ್ರೈ ಮಾಡಿ. ತುಂಬಾ ಡಿಫ್ರೆಂಟ್ ಆದ ಟೇಸ್ಟ್ ನಮಗೆ ಕೊಡುತ್ತೆ. ಈ ಗೋಲ್ಡನ್ ಟೆಂಪಲ್ಗೆ ಆಟೋದಲ್ಲಿ 200 ರುಪೀಸ್ ಚಾರ್ಜ್ ಮಾಡ್ತಾರೆ. ಆಟೋ ಜೊತೆಗೆ ಗೌರ್ಮೆಂಟ್ ಬಸ್ ಫೆಸಿಲಿಟಿ ಸಹ ಕುಶಾಲನಗರದಿಂದ ಇರುತ್ತೆ. ಕುಶಾಲನಗರದಿಂದ ಪಿರಿಯಾಪಟ್ನ ರೂಟ್ ಬಸ್ ಇರುತ್ತಲ್ಲ, ಈ ಗೋಲ್ಡನ್ ಟೆಂಪಲ್ ಮುಂದೆನೇ ಸ್ಟಾಪ್ ಕೊಡುತ್ತೆ. ನೋಡಿ, ಇದೇನೇ ಬಸ್ಸು. ನೀವು ಬೇಕು ಅಂತ ಅಂದರೆ ಬಸ್ಸಲ್ಲಿ ಸಹ ಇಲ್ಲಿಗೆ ಬರಬಹುದು. ಟಿಬೆಟಿಯನ್ ಗೋಲ್ಡನ್ ಟೆಂಪಲ್ನ ಮುಗಿಸೋ ಅಷ್ಟರಲ್ಲಿ ಕತ್ಲೆ ಆಗ್ಬಿಟ್ಟಿದೆ, ನೀವಿಲ್ಲಿ ನೋಡಬಹುದು. ಅದರಿಂದ ನಾವಿವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ನಾವು ಕುಶಾಲನಗರಕ್ಕೆ ಹೋಗಬೇಕಾದ್ರೆ ಕಾವೇರಮ್ಮ ವೃತ್ತ ಅಂತ ಸಿಗುತ್ತೆ. ಇಲ್ಲಿ ನಾವು ಕಾವೇರಮ್ಮನ ವಿಗ್ರಹವನ್ನು ನೋಡಬಹುದು. ಈ ವಿಗ್ರಹವನ್ನು 2019 ನಿರ್ಮಾಣವನ್ನು ಮಾಡಿದ್ರು. ನಾವಿವತ್ತು ಬಂದಾಗ ಇಲ್ಲಿ ಪೂಜೆಯನ್ನು ಮಾಡ್ತಾಯಿದ್ರು. ಅದರಿಂದ ನಾವಿಲ್ಲಿ ದೇವರ ದರ್ಶನವನ್ನು ಪಡ್ಕೊಳಕ್ಕೆ ಬಂದಿದ್ದೀವಿ. ಈ ಕಾವೇರಮ್ಮ ವೃತ್ತ, ಇದ್ರ ಪಕ್ಕದಲ್ಲೇ ನದಿ ಹರಿಯುತ್ತೆ, ಕಾವೇರಿ ನದಿ. ಇಲ್ಲಿ ಕತ್ಲೆ ಆಗಿರೋದ್ರಿಂದ ಇವಾಗ ನಿಮಗೆ ತೋರಿಸೋದಕ್ಕೆ ಆಗೋದಿಲ್ಲ. ನೀವೇನಾದರೂ ಇಲ್ಲಿಗೆ ಬಂದರೆ ಅಂದರೆ ಇದ್ರ ಪಕ್ಕದಲ್ಲಿ ನದಿ ಹರಿಯೋದನ್ನು ನೀವು ನೋಡಬಹುದು. ಡೇ 2 ಅಲ್ಲಿ ನಾವು ಬೇಗನೆ ಎದ್ದು ಈಗ ಕುಶಾಲನಗರದಲ್ಲಿ ಇರುವ ಪ್ಲೇಸಸ್ಸು ಜೊತೆಗೇನೆ ಇವತ್ತೇನೆ ಮಡಿಕೇರಿಯಲ್ಲಿ ಇರುವ ಪ್ಲೇಸಸ್ ಸಹ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀವಿ. ಅದರಿಂದ ನಾವು ಈ ಕುಶಾಲನಗರದಲ್ಲಿ ಮಾಡ್ಕೊಂಡಿರುವ ರೂಮ್ನ ಚೆಕ್ಔಟ್ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ. ನಾವು ಡೇ 2 ಅಲ್ಲಿ ಫಸ್ಟ್ ಪ್ಲೇಸು ಹೋಗೋದು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ. ಈ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಹೋಗೋದಕ್ಕೆ ಯಾವ ಟೈಮಿಂಗ್ಸ್ ಬೇಕಾದರೂ ಹೋಗೋದಕ್ಕೆ ಆಗೋದಿಲ್ಲ. ಇಲ್ಲಿಗೆ ಪರ್ಟಿಕ್ಯುಲರ್ ಆದ ಟೈಮಿಂಗ್ಸ್ ಇರುತ್ತೆ. ಅದು ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ ತನಕ, ಮತ್ತು ಈವ್ನಿಂಗು 4 ಗಂಟೆಯಿಂದ 6 ಗಂಟೆ ತನಕ ಮಾತ್ರ ಅಲೋ ಮಾಡ್ತಾರೆ. ದುಬಾರೆ ಎಲಿಫೆಂಟ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ರೀಸೆಂಟಾಗಿ ದುಬಾರೆಯಲ್ಲಿ ನಡೆದಂತಹ ಘೋರ ಘಟನೆಯನ್ನು ನಾವಿವಾಗ ಎಲ್ಲರೂ ನೆನೆಸ್ಕೊಳ್ಳುವಂತಹ ಸಮಯ. ಮೇ 18 ಈ ದುಬಾರೆಯಲ್ಲಿ ಇದ್ದಂತಹ ಕಂಜನ್ ಅನ್ನೋ ಆನೆ, ಮಾರ್ತಾಂಡ ಅನ್ನೋ ಆನೆಯ ಮಧ್ಯ ನಡೆದಂತಹ ಜಗಳದಲ್ಲಿ ಮಾರ್ತಾಂಡ ಅನ್ನೋ ಆನೆ ಸಾವನ್ನಪ್ಪಿತು.
ಆ ಇನ್ಸಿಡೆಂಟಿಂದ ಗೌರ್ಮೆಂಟು ಹೊಸ ರೂಲ್ಸ್ನ ಮಾಡಿದೆ. ಅದು ದುಬಾರೆಯಲ್ಲಿ ಇದ್ದ ಆನೆಗಳಿಗೆ ಬಾತಿಂಗು ಫೀಡಿಂಗು ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಮುಂದೆ ಈ ರೂಲ್ಸು ಯಾವ ರೀತಿ ಬದಲಾಗುತ್ತೆ ಅಂತ ಗೊತ್ತಿಲ್ಲ. ನೀವು ಹೋಗಬೇಕಾದ್ರೆ ವಿಚಾರಿಸ್ಕೊಂಡು ಹೋಗಿ. ಈಗ ನಾವು ದುಬಾರೆ ಎಲಿಫೆಂಟ್ ಕ್ಯಾಂಪ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಹರಿಯುವ ಕಾವೇರಿ ನದಿಯನ್ನು ದಾಟ್ಕೊಂಡು ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ನಾವು ಹೋದರೆ ದುಬಾರೆ ಎಲಿಫೆಂಟ್ ಕ್ಯಾಂಪು ನೋಡ್ತೀವಿ. ಈ ದುಬಾರೆ ಎಂಟ್ರಿ ಚಾರ್ಜಸ್ ಮತ್ತು ಬೋಟ್ ಚಾರ್ಜಸ್ ಎಲ್ಲದನ್ನು ಇಲ್ಲಿ ಡೀಟೇಲ್ಡ್ ಆಗಿ ಹಾಕಿದ್ದಾರೆ ನೋಡಿ. ಈಗ ನೀರು ಕಡಿಮೆ ಇರೋದ್ರಿಂದ ಬೋಟು ಯಾವುದೂ ಇರೋದಿಲ್ಲ. ಅದರಿಂದ ನಾವು ನಡ್ಕೊಂಡೆ ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋಗಬೇಕು. ಈ ಎಕ್ಸ್ಪೀರಿಯನ್ಸ್ ಸಹ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಈ ಎಕ್ಸ್ಪೀರಿಯೆನ್ಸು ಸೀರಿಯಸ್ಲಿ ಬೋಟಲ್ಲಿ ಹೋದರೂ ಸಹ ಇಷ್ಟೊಂದು ಖುಷಿ ಆಗುತ್ತಿತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಇದು ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು. ನೋಡಿ, ನಾವು ದೂರದಿಂದಾನೇ ಆನೆಗಳನ್ನು ನೋಡ್ತಾ ಇದ್ದೀವಿ. ನಾವು ಹೋಗಿದ್ದು ಮೇ 18ಕ್ಕಿಂತ ಹಿಂದೆ ದಿನಗಳಲ್ಲಿ ಆಗಿರೋದ್ರಿಂದ ಇಲ್ಲಿ ಬಾತಿಂಗ್ನ ಎಲ್ಲರೂ ಮಾಡಿಸ್ತಿದ್ದಾರೆ. ನೀವಿಲ್ಲಿ ನೋಡಬಹುದು. ನಾವು ಯಾವುದೇ ರೀತಿ ಟಿಕೆಟ್ಸು ತಗೊಂಡಿಲ್ಲ. ನೀವೇನಾದರೂ ಹತ್ರ ಹೋಗ್ತೀರಾ ಅಂತ ಅಂದರೆ ಒಬ್ಬರಿಗೆ 140 ರೂಪೀಸ್ ಚಾರ್ಜ್ ಮಾಡ್ತಾರೆ ಈ ದುಬಾರೆ ಒಳಗಡೆ ಹೋಗೋದಕ್ಕೆ. ಅದನ್ನು ಪೇ ಮಾಡಿಬಿಟ್ಟು ನೀವು ಹೋಗಬಹುದು. ನಾವು ದೂರದಿಂದನೇ ನೋಡಿಕೊಂಡು ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಏಕೆಂದರೆ ತುಂಬ ಪ್ಲೇಸಸ್ ನೋಡೋದಿದೆ. ಇಲ್ಲಿ ತುಂಬ ಜನ ಬಂದಿದ್ದಾರೆ ವೀಕೆಂಡ್ಸ್ ಆಗಿರೋದ್ರಿಂದ. ಸೊ ಅದರಿಂದ ನಾವು ಇಲ್ಲಿಂದನೇ ನೋಡಿಕೊಂಡು ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ನಾವಿವಾಗ ಈ ದುಬಾರೆಯಿಂದ ಚಿಕ್ಲಿ ಹೊಳೆ ರಿಸರ್ವೇರ್ಗೆ ಹೋಗ್ತಾ ಇದ್ದೀವಿ. ಈ ದುಬಾರೆ ಎಲಿಫೆಂಟಿಂದ 7 ಕಿಲೋಮೀಟರಲ್ಲಿ ನಮಗೆ ಚಿಕ್ಕ ಹೊಳೆ ರಿಸರ್ವೇರು ಸಿಗುತ್ತೆ. ನಾವು ಬಂದಿರೋ ರೋಡಲ್ಲೇ ರಿಟರ್ನ್ ಬಂದು ಇಲ್ಲಿ ಆರೋ ಮಾರ್ಕ್ನ ಹಾಕಿರ್ತಾರೆ. ಇಲ್ಲಿ ಚಿಕ್ಲಿ ಹೊಳೆಗೆ ಇಲ್ಲಿಂದ 3 ಕಿಲೋಮೀಟರ್ಸ್ ಒಳಗಡೆ ಹೋಗಬೇಕು. ಈ ರಿಸರ್ವೇರ್ಗೆ ಹೋಗೋ ರೋಡ್ ಸಹ ತುಂಬಾ ಚೆನ್ನಾಗಿದೆ. ನೋಡಿ, ಇದೇನೇ ರಿಸರ್ವಾಯರು. ಇಲ್ಲಿ ಯಾವುದೇ ಎಂಟ್ರಿ ಫೀ ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂದ್ಬಿಟ್ಟು. ಪೀಸ್ ಆಗಿ ಇದೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಇಲ್ಲಿಂದ ಲಾಸ್ಟ್ಗೆ ಹೋದ್ವಿ ಅಂತ ಅಂದರೆ ನಮಗೆ ಈ ಥರ ರೌಂಡ್ ಶೇಪಲ್ಲಿ ಹೋಲ್ ಕಾಣಿಸುತ್ತೆ. ಇಲ್ಲಿ ನೀರು ಜಾಸ್ತಿ ಆದಾಗ ಇಲ್ಲಿ ತುಂಬಾ ಚೆನ್ನಾಗಿ ನೀರು ಫ್ಲೋ ಆಗೋದನ್ನು ನಾವು ನೋಡಬಹುದು. ನಾವು ಸಮ್ಮರಲ್ಲಿ ಬಂದಿರೋದ್ರಿಂದ ನೀರು ತುಂಬ ಕಮ್ಮಿ ಇದೆ. ಅದರಿಂದ ಇಲ್ಲಿ ನೀರು ಬರೋದನ್ನು ನಾವು ನೋಡೋದಕ್ಕೆ ಸಿಗೋದಿಲ್ಲ. ನೀವೇನಾದರೂ ರೈನಿ ಸೀಸನಲ್ಲಿ ಹೋದರೆ ನೋಡಿ ಈ ರೀತಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗೋದು ಹ್ಯಾಂಗಿಂಗ್ ಬ್ರಿಡ್ಜ್ಗೆ. ಈ ಚಿಕ್ಲಿ ಹೊಳೆ ರಿಸರ್ವೇರಿಂದ 9 ಕಿಲೋಮೀಟರಲ್ಲಿ ನಮಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಸಿಗುತ್ತೆ. ನೋಡಿ, ಇದೇನೆ ಹ್ಯಾಂಗಿಂಗ್ ಬ್ರಿಡ್ಜು. ಇಲ್ಲೂ ಸಹ ಯಾವುದೇ ರೀತಿ ಎಂಟ್ರಿ ಫೀ ಇರೋದಿಲ್ಲ. ಕೆಳಗಡೆ ನಮಗೆ ನದಿ ಹರ್ಕೊಂಡು ಹೋಗ್ತಾ ಇದೆ. ಮೇಲೆ ಬ್ರಿಡ್ಜು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ನೋಡಿ, ಈ ಬ್ರಿಡ್ಜ್ ಮೇಲೆ 2 ವೀಲರ್ ಸಹ ಹೋಗಬಹುದು. ತುಂಬಾ ಸ್ಟ್ರಾಂಗ್ ಆಗಿ ಕಟ್ಟಿದ್ದಾರೆ. ಈ ಹ್ಯಾಂಗಿಂಗ್ ಬ್ರಿಡ್ಜ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗೋದು ಕಾವೇರಿ ನಿಸರ್ಗಧಾಮಗೆ. ಇಲ್ಲಿಂದ 2.5 ಕಿಲೋಮೀಟರ್ ಇರುತ್ತೆ. ನೋಡಿ, ಇದೇನೆ ಕಾವೇರಿ ನಿಸರ್ಗಧಾಮ. ಈ ಕಾವೇರಿ ನಿಸರ್ಗಧಾಮಗೆ ಎಂಟ್ರಿ ಟಿಕೆಟ್ ಬಂದು ಒಬ್ಬರಿಗೆ 20 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಕಾವೇರಿ ನಿಸರ್ಗಧಾಮದ ಒಳಗಡೆ ಸಹ ನಾವು ಹ್ಯಾಂಗಿಂಗ್ ಬ್ರಿಡ್ಜ್ನ ನೋಡ್ತೀವಿ. ಆವಾಗಲೇ ನಾವು ನೋಡಿದ್ವಲ್ಲ, ಅದೇ ರೀತಿ ಇಲ್ಲೂ ಸಹ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಈ ಕಾವೇರಿ ನಿಸರ್ಗಧಾಮದಲ್ಲಿ ನಾವು ಡೀರ್ ಪಾರ್ಕ್ನ ನೋಡ್ತೀವಿ. ಅದು ಸಹ ತುಂಬಾ ಚೆನ್ನಾಗಿದೆ.
ಈ ಕುಶಾಲನಗರದಲ್ಲಿ ನಾವು ಇನ್ನೂ ಒಂದು ಪ್ಲೇಸ್ನ ನೋಡಬೇಕು, ಅದು ಆರಂಗಿ ಡ್ಯಾಮು. ಈ ಆರಂಗಿ ಡ್ಯಾಮ್ನ ನೈಟಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಲೈಟಿಂಗ್ಸ್ನ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ಈ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ 50 ರುಪೀಸು ಚಾರ್ಜ್ ಮಾಡ್ತಾರೆ. ನಾವು ಡೇ ಅಲ್ಲಿ ಬಂದಿರೋದ್ರಿಂದ ಆರಂಗಿ ಡ್ಯಾಮ್ನ ಆಚೆಯಿಂದನೇ ನೋಡಿಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ನಾವು ಈ ಕುಶಾಲನಗರದಲ್ಲಿ ನೋಡಬೇಕಾಗಿರುವ ಪ್ಲೇಸಸ್ನ ನೋಡ್ಕೊಂಡಿದ್ದೀವಿ ಅಲ್ವಾ. ಈಗ ನಮಗೆ ಇನ್ನೂ ತುಂಬ ಟೈಮ್ ಇದೆ, ಅದರಿಂದ ನಾವು ಇವತ್ತೇನೆ ಡೇ 2 ಅಲ್ಲಿ ಮಡಿಕೇರಿಯನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನಾವು ಡೇ 1 ಅಲ್ಲಿ ಬೆಳಗ್ಗೆ ಬೇಗ ಬಂದಿದ್ದಿದ್ರೆ ಡೇ 1 ಅಲ್ಲಿ ನಾವು ಕುಶಾಲನಗರದಲ್ಲಿ ಇರೋ ಪ್ಲೇಸಸ್ನ ಮಾರ್ನಿಂಗಿಂದ ಈವ್ನಿಂಗ್ ತನಕ ನೋಡಿ ಕುಶಾಲನಗರದಲ್ಲೇ ಸ್ಟೇ ಆಗಿಬಿಟ್ಟು ಮತ್ತೆ ಡೇ 2 ಅಲ್ಲಿ ಬೆಳಗ್ಗೆನೆ ಮಡಿಕೇರಿಗೆ ಹೋಗ್ತಾ ಇದ್ವಿ. ಆದರೆ ನಾವು ಡೇ 1 ಅಲ್ಲಿ ಲೇಟಾಗಿ ಬಂದಿರೋದ್ರಿಂದ ಡೇ 2 ಅಲ್ಲೂ ಸ್ವಲ್ಪ ಒಂದು ಹಾಫ್ ಡೇ ಅಷ್ಟು ಕುಶಾಲನಗರವನ್ನು ನೋಡಿಕೊಂಡು ಈಗ ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಕುಶಾಲನಗರದಿಂದ ಮಡಿಕೇರಿಗೆ 30 ಕಿಲೋಮೀಟರ್ಸ್ ಇರುತ್ತೆ. ನೀವು ಬಸ್ಸಲ್ಲಿ ಹೋಗೋದಾದರೆ ಕುಶಾಲನಗರದಿಂದ ಮಡಿಕೇರಿಗೆ ತುಂಬಾ ಬಸ್ ಫೆಸಿಲಿಟೀಸ್ ಇರುತ್ತೆ. ಅದರಲ್ಲಿ ನೀವು ಮಡಿಕೇರಿನ ರೀಚ್ ಆಗಿ ಕುಶಾಲನಗರದಿಂದ ಮಡಿಕೇರಿಗೆ ಹೋಗೋ ರೂಟಲ್ಲಿ ನಾವು ಭದ್ರಕಾಳೇಶ್ವರಿ ದೇವಾಲಯವನ್ನು ಸಹ ನೋಡ್ತೀವಿ. ಇದು ರೋಡ್ ಸೈಡೇ ಇದೆ, ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಈ ದೇವಾಲಯಕ್ಕೆ ಹೋಗೋದಕ್ಕೆ ನಾವು ಸುಮಾರು 100 ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕು. ಈ ದೇವಾಲಯದ ಸುತ್ತಮುತ್ತಲು ವಾತಾವರಣ ಸಹ ತುಂಬಾನೇ ಚೆನ್ನಾಗಿದೆ. ನೋಡಿ, ಈ ದೇವಾಲಯದ ಒಳಗಡೆ ಈ ರೀತಿ ಇದೆ. ನಾವು ಈ ದೇವಾಲಯದಲ್ಲಿ ಭದ್ರಕಾಳೇಶ್ವರಿಯನ್ನ ದರ್ಶನವನ್ನ ಪಡ್ಕೊಂಡು ಈಗ ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಮಡಿಕೇರಿಯಲ್ಲಿ ನೋಡೋ ಪ್ಲೇಸಸ್ ಯಾವ್ದ್ಯಾವ್ದು ಇದೆ ಅಂತ ನೋಡೋಣ ಬನ್ನಿ. ಓಂಕಾರೇಶ್ವರ ಟೆಂಪಲ್, ಅಬೆ ಫಾಲ್ಸ್, ರಾಜಾ ಸೀಟ್, ರಾಜಾ ತಂಬ್, ಮಡಿಕೇರಿ ಫೋರ್ಟ್, ಮಂದಲ್ಪಟ್ಟಿ. ಬಸ್ಸಲ್ಲಿ ನೀವು ಮಡಿಕೇರಿನ ರೀಚ್ ಆದಮೇಲೆ ಮಡಿಕೇರಿ ಬಸ್ ಸ್ಟಾಪ್ ಆಪೋಸಿಟಲ್ಲೇ ನಿಮಗೆ ಆಟೋಸು ಅವೈಲಬಲ್ ಇರುತ್ತೆ. ಅಲ್ಲಿ ನೀವು ಪ್ಯಾಕೇಜ್ನ ಮಾತಾಡ್ಕೊಳ್ಳಿ. ಮಡಿಕೇರಿಯಲ್ಲಿರುವ ಪ್ಲೇಸಸ್ನ ತೋರಿಸೋದಕ್ಕೆ 1500 ತನಕ ಚಾರ್ಜ್ ಮಾಡ್ತಾರೆ. ನಾವು ಈಗ ಫಸ್ಟು ಅಬೆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಈ ಅಬೆ ಫಾಲ್ಸು ಮಡಿಕೇರಿಯಿಂದ 9 ಕಿಲೋಮೀಟರ್ಸ್ ಇರುತ್ತೆ. ಈ ಅಬೆ ಫಾಲ್ಸ್ಗೆ ಹೋಗೋ ರೋಡಲ್ಲಿ ನಾವಿವಾಗ ರೈಟ್ ಸೈಡಲ್ಲಿ ಹೋದ್ವಿ ಅಂತ ಅಂದರೆ ಮಂದಲ್ಪಟ್ಟಿ ಪೀಕ್ ಸಿಗುತ್ತೆ, ಲೆಫ್ಟ್ ಸೈಡಲ್ಲಿ ಹೋದ್ವಿ ಅಂದರೆ ಅಬೆ ಫಾಲ್ಸ್ ಸಿಗುತ್ತೆ. ಈ ಮಂದಲ್ಪಟ್ಟಿಗೆ ಹೋಗೋದಕ್ಕೆ ನಮ್ಮ ಓನ್ ವೆಹಿಕಲ್ಸ್ನ ಬಿಡೋದಿಲ್ಲ, ಇಲ್ಲಿ ಇರೋ ಜೀಪಲ್ಲೇ ಹೋಗಬೇಕು. ಫಾಗ್ ಟೈಮಲ್ಲಿ ಬಂದರೆ ಮಂದಲ್ಪಟ್ಟೆಯಲ್ಲಿ ವ್ಯೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ಈಗ ತುಂಬ ಬಿಸಿಲು ಆಗಿರೋದ್ರಿಂದ ನಾವು ಈ ಪ್ಲೇಸ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ನಾವು ವೀಕೆಂಡಲ್ಲಿ ಬಂದಿರೋದ್ರಿಂದ ತುಂಬ ಜನ ಇದ್ದಾರೆ, ತುಂಬಾ ಟ್ರಾಫಿಕ್ ಜಾಮ್ ಆಗಿದೆ, ನೀವಿಲ್ಲಿ ನೋಡಬಹುದು. ಸುಮಾರು 2 ಕಿಲೋಮೀಟರ್ ಅಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ಅದರಿಂದ ನಾವು ಇಲ್ಲಿ ತನಕ ಬಂದು ಮತ್ತೆ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಈ ಅಬೆ ಫಾಲ್ಸ್ಗೆ ನಾವು ಲಾಸ್ಟ್ ಟೈಮ್ ಹೋಗಿರೋ ಫೋಟೋಸ್ನ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಈ ಅಬೆ ಫಾಲ್ಸ್ಗೆ 10 ರುಪೀಸು ಎಂಟ್ರಿ ಟಿಕೆಟ್ನ ಚಾರ್ಜ್ ಮಾಡ್ತಾರೆ. ಈ ಅಬೆ ಫಾಲ್ಸ್ ಹತ್ರ ಜಿಪ್ ಲೈನ್ ಸಹ ಇದೆ, ತುಂಬಾ ಚೆನ್ನಾಗಿದೆ. ಒಬ್ಬರಿಗೆ 500 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನೀವು ಬೇಕು ಅಂತಂದರೆ ಈ ಎಕ್ಸ್ಪೀರಿಯನ್ಸ್ ಸಹ ಮಾಡಬಹುದು. ಈಗ ನಾವು ನೆಕ್ಸ್ಟ್ ಹೋಗೋದು ರಾಜಾ ತಂಬ್ಗೆ. ಈ ರಾಜಾ ತಂಬ್ಗೆ ಅಬೆ ಫಾಲ್ಸಿಂದ 4.6 ಕಿಲೋಮೀಟರ್ಸ್ ಇರುತ್ತೆ. ಅದೇ ಸಿಟಿಯಿಂದ ಹೋಗೋದಾದರೆ 4 ಕಿಲೋಮೀಟರ್ಸ್ ಇರುತ್ತೆ. ಈ ರಾಜಾ ತಂಬ್ಗೆ 10 ರುಪೀಸು ಎಂಟ್ರಿ ಟಿಕೆಟ್ನ ಚಾರ್ಜ್ ಮಾಡ್ತಾರೆ. ಇದನ್ನು ರಾಜಾ ಸ್ತಂಭ್ ಅಥವಾ ರಾಜನ ಸಮಾಧಿ ಅಥವಾ ಗದ್ದುಗೆ ಅಂತ ಕರೀತಾರೆ. ರಾಜಾ ಸ್ತಂಭ್ ಒಳಗಡೆ ನಾವು ಲಿಂಗರಾಜೇಂದ್ರ ಅವರ ಸಮಾಧಿ
ಮತ್ತು ವೀರರಾಜೇಂದ್ರ ಅವರ ಸಮಾಧಿಯನ್ನು ನೋಡ್ತೀವಿ. ಇದನ್ನು ಇಸ್ಲಾಮಿಕ್ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಈ ರಾಜಸ್ತಂಭನ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗೋದು ಮಡಿಕೇರಿ ಫೋರ್ಟ್ಗೆ. ಮಡಿಕೇರಿ ಬಸ್ ಸ್ಟಾಪಿಂದ ಈ ಫೋರ್ಟ್ಗೆ ಹೋಗೋದಕ್ಕೆ 500 ಮೀಟರ್ಸ್ ಇರುತ್ತೆ ಅಷ್ಟೇ. ನೋಡಿ, ಇದೇನೆ ಮಡಿಕೇರಿ ಫೋರ್ಟು. 1681ರಲ್ಲಿ ಈ ಮಡಿಕೇರಿಯ ಕೋಟೆಯನ್ನು ಮುದ್ದುರಾಜ ಅನ್ನೋ ರಾಜ ನಿರ್ಮಿಸಿದ್ದರು. ನಂತರ ಈ ಕೋಟೆಯನ್ನು ಮಣ್ಣಿನಿಂದ ಇದ್ದಂತಹ ಕೋಟೆಯನ್ನು ಟಿಪ್ಪು ಸುಲ್ತಾನ್ ಅವರು ಗ್ರಾನೈಟ್ನಲ್ಲಿ ಜೀರ್ಣೋದ್ಧಾರವನ್ನು ಮಾಡಿದ್ದರು. ಇಲ್ಲಿ ನಾವು ಕಲ್ಲಿನಿಂದ ನಿರ್ಮಿಸಿದಂತಹ 2 ಆನೆಗಳನ್ನು ಸಹ ನೋಡ್ತೀವಿ. ನೋಡಿ, ಇದು ಚರ್ಚು. ಇದನ್ನು 1885ರಲ್ಲಿ ನಿರ್ಮಾಣವನ್ನು ಮಾಡಿದ್ರು. ಇವಾಗ ಇದ್ರ ಒಳಗಡೆ ನಾವು ಮ್ಯೂಸಿಯಮನ್ನು ನೋಡ್ತೀವಿ. ಮ್ಯೂಸಿಯಂ ಒಳಗಡೆ ಎಂಟ್ರಿ ಟಿಕೆಟ್ ಬಂದು ಒಬ್ಬರಿಗೆ 10 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ನಾವು ಇಲ್ಲಿಂದ ಹೋಗೋದು ಓಂಕಾರೇಶ್ವರ ದೇವಾಲಯಕ್ಕೆ. ಈ ಓಂಕಾರೇಶ್ವರ ದೇವಸ್ಥಾನ ಸಹ ಸಿಟಿ ಮಧ್ಯದಲ್ಲೇ ಇರುತ್ತೆ. ಹತ್ತೊಂಬತ್ತನೇ ಶತಮಾನದಲ್ಲಿ ಅಂದರೆ 1820ರಲ್ಲಿ 2ನೇ ರಾಜಲಿಂಗರಾಜೇಂದ್ರ ಅವರು ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು. ಈ ಓಂಕಾರೇಶ್ವರ ದೇವಾಲಯ ತುಂಬಾನೇ ದೊಡ್ಡದಾಗಿದೆ, ನೀವಿಲ್ಲಿ ನೋಡಬಹುದು. ಈ ದೇವಾಲಯದ ದಂತಕಥೆಯನ್ನು ನೋಡೋದಾದ್ರೆ, ರಾಜನು ಬ್ರಾಹ್ಮಣನನ್ನು ಕೊಲ್ಲಿಸಿದ್ದರು. ಅದರಿಂದ ರಾಜನಿಗೆ ಬ್ರಹ್ಮಹತ್ಯೆ ದೋಷ ಉಂಟಾಗುತ್ತದೆ. ಅದನ್ನು ನಿವಾರಿಸಿಕೊಳ್ಳೋದಕ್ಕೆ ಕಾಶಿಯಿಂದ ತರಿಸಿದ ಶಿವಲಿಂಗವನ್ನು ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಿದ್ದರು. ನಂತರ ರಾಜನಿಗೆ ಬ್ರಹ್ಮಹತ್ಯೆ ದೋಷವು ನಿವಾರಣೆ ಆಗುತ್ತೆ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗೋದು ರಾಜ ಸೀಟ್ಗೆ. ಈ ರಾಜ ಸೀಟ್ಗೆ ನಾವು ಕರೆಕ್ಟಾಗಿ ಈವ್ನಿಂಗ್ ಅಂದರೆ 5:45 ಅಷ್ಟರಲ್ಲಿ ರೀಚ್ ಆಗಿದ್ದೀವಿ. ಈ ರಾಜ ಸೀಟ್ಗೂ ಸಹ ಎಂಟ್ರಿ ಟಿಕೆಟ್ಸ್ ಇರುತ್ತೆ. ಒಬ್ಬರಿಗೆ 20 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಈ ರಾಜ ಸೀಟಲ್ಲಿ ಈವ್ನಿಂಗ್ ಸನ್ಸೆಟ್ನ ನೋಡೋದಕ್ಕೆ ಬರ್ತಾರೆ. ಕರೆಕ್ಟಾಗಿ ಇಲ್ಲಿ ಮೌಂಟೇನ್ಸ್ ಮಧ್ಯದಲ್ಲಿ ಸನ್ಸೆಟ್ ಆಗಬೇಕು. ಆದರೆ ಸನ್ಸೆಟ್ ಇಲ್ಲಿ ಆಗಿಲ್ಲ, ಸೈಡಲ್ಲಿ ಆಯಿತು. ಸಮ್ ಸೀಸನ್ಸ್ಗೆ ಇಲ್ಲಿ ಸನ್ಸೆಟ್ ಸಹ ಚೇಂಜಸ್ ಆಗ್ತಿರುತ್ತೆ. ಈ ರಾಜ ಸೀಟ್ಗೆ ಏನಕ್ಕೆ ರಾಜ ಸೀಟ್ ಅಂತ ಹೆಸರು ಬಂದಿದೆ ಅಂತ ನೋಡೋದಾದ್ರೆ, ಇಲ್ಲಿ ರಾಜ ಮತ್ತು ರಾಣಿ ಕುತ್ಕೊಂಡು ಈ ಮಡಿಕೇರಿ ವ್ಯೂನ ನೋಡ್ತಿದ್ರು ಅಂತ ಇದಕ್ಕೆ ರಾಜ ಸೀಟ್ ಅಂತ ಹೆಸರು ಬಂದಿದೆ. ಈ ರಾಜ ಸೀಟ್ ಒಳಗಡೆ ಪಾರ್ಕ್ ಸಹ ತುಂಬಾನೇ ಚೆನ್ನಾಗಿದೆ. ಮಕ್ಕಳನ್ನ ಈವ್ನಿಂಗ್ ಟೈಮಲ್ಲಿ ಇಲ್ಲಿಗೆ ಕರ್ಕೊಂಡ್ಬಂದ್ರು ಅಂದರೆ ತುಂಬಾನೇ ಎಂಜಾಯ್ ಮಾಡ್ತಾರೆ. ಈ ಪಾರ್ಕ್ ಒಳಗಡೆ ಡಿಫ್ರೆಂಟ್ ಆದ ಫ್ಲವರ್ಸ್ ಅನ್ನು ಸಹ ನೋಡ್ತೀವಿ, ತುಂಬಾನೇ ಚೆನ್ನಾಗಿದೆ. ಈ ರಾಜಾ ಸೀಟ್ ಒಳಗಡೆ ನಾವು ಮಕ್ಕಳು ಆಡೋದಕ್ಕೆ ಗೇಮ್ಸು ಮತ್ತು ಇಲ್ಲಿ ಜಿಪ್ ಲೈನ್ ಸಹ ನಾವು ನೋಡಬಹುದು.
ಈಗ ನಾವು ಡೇ 2 ಅಲ್ಲಿ ಮಡಿಕೇರಿಯನ್ನು ಫುಲ್ ಕಂಪ್ಲೀಟ್ ಆಗಿ ನೋಡ್ಕೊಂಡಿದ್ದೀವಿ. ಈಗ ಡೇ 2 ಅಲ್ಲಿ ರೂಮ್ನ ನಾವು ಮಾಡ್ಕೊಂಡಿಲ್ಲ. ಯಾಕೆ ಅಂತ ಅಂದರೆ ನಾವು ವೀಕೆಂಡ್ಸಲ್ಲಿ ಬಂದಿರೋದ್ರಿಂದ ಈ ಮಡಿಕೇರಿಯಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ. ಅದ್ರ ಜೊತೆಗೆ ನಾವು ರೂಮ್ನ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ಒಂದು 3000 to 4000ಗೆ ಸಿಗ್ತಾ ಇತ್ತು 5 ಮೆಂಬರ್ಸ್ಗೆ. ಆದರೆ ನಾವು ಬುಕ್ ಮಾಡ್ಕೊಂಡಿಲ್ಲದೆ ಇರೋದು ಕಾರಣವಾಗಿ ನಾವಿವಾಗ ಈ ಮಡಿಕೇರಿಯಿಂದ 35 ಕಿಲೋಮೀಟರ್ಸ್ಗೆ ನಮಗೆ ಭಾಗಮಂಡಲ ಸಿಗುತ್ತೆ. ತುಂಬ ಟೂರಿಸ್ಟು ಕುಶಾಲನಗರ ಮತ್ತು ಮಡಿಕೇರಿಯಲ್ಲಿ ಸ್ಟೇ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ಹಂಗಾಗಿ ಭಾಗಮಂಡಲಗೆ ಹೋದ್ರಿ ಅಂತ ಅಂದರೆ ಅಲ್ಲಿ ರೂಮ್ಗಳು ಕಮ್ಮಿಗೆ ಸಿಗುತ್ತೆ. ಸೊ ಅದರಿಂದ ನಾವು 6:30 ತನಕ ಈ ಮಡಿಕೇರಿಯನ್ನು ನೋಡಿಕೊಂಡು ಈಗ ನಾವು ಇಲ್ಲಿಂದ 35 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿಕೊಂಡು ಭಾಗಮಂಡಲಗೆ ಹೋಗಿ ಅಲ್ಲಿ ನಾವು ರೂಮ್ನ ಮಾಡ್ಕೋತೀವಿ. ನೀವು ಸಹ ಇದೇ ರೀತಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ KSRTC ಬಸ್ ಸಹ ಅವೈಲಬಲ್ ಇರುತ್ತೆ ಮಡಿಕೇರಿಯಿಂದ ಭಾಗಮಂಡಲಗೆ ಹೋಗೋದಕ್ಕೆ. ಇಲ್ಲಿ ನಾನು ಟೈಮಿಂಗ್ ಸಹ ಕೊಟ್ಟಿದ್ದೀನಿ ನೋಡಿ. ಇದನ್ನು ನೋಡಿಕೊಂಡು ನೀವು ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೋ ಆ ಬಸ್ಸಲ್ಲಿ ನೀವು ಭಾಗಮಂಡಲನ ರೀಚ್ ಆಗಬಹುದು. ಮಡಿಕೇರಿಯಿಂದ ಭಾಗಮಂಡಲಗೆ 1 hour ಜರ್ನಿ ಇರುತ್ತೆ ನೋಡಿ. ನಾವು ಇಲ್ಲಿ ಹೋಮ್ ಸ್ಟೇನ ಮಾಡ್ಕೊಂಡಿದ್ದೀವಿ. ಈ ಹೋಮ್ ಸ್ಟೇ ಡೀಟೇಲ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡಬಹುದು. ಇಲ್ಲಿ ಹೋಮ್ ಸ್ಟೇ ಅಷ್ಟೇ ಅಲ್ಲ, ಇನ್ನೂ ಅನೇಕ ರೂಮ್ಸ್ಗಳು ಅವೈಲಬಲ್ ಇದ್ದಾವೆ. ಎಲ್ಲದನ್ನು 2000 to 2500 ರೇಂಜಲ್ಲೇ ಇರುತ್ತೆ. ನೀವು ಆರಾಮಾಗಿ ಇಲ್ಲಿ ಭಾಗಮಂಡಲಗೆ ಬಂದು ಡೈರೆಕ್ಟಾಗೆ ಬಂದು ನೀವು ರೂಮ್ಸ್ನ ಮಾಡ್ಕೋಬಹುದು. ಈಗ ನಾವು ಡೇ 3 ಅಲ್ಲಿ ನೋಡೋ ಪ್ಲೇಸಸ್ ಯಾವ್ದ್ಯಾವುದು ಅಂತ ನೋಡೋಣ ಬನ್ನಿ. ಭಾಗಮಂಡಲ, ತಲಕಾವೇರಿ, ನಲ್ಕಂಡ್ ಪ್ಯಾಲೇಸ್ ವಿರಾಜಪೇಟೆ, ಸೆಂಟ್ ಆನೀಸ್ ಚರ್ಚ್, ಕ್ಲಾಕ್ ಟವರ್ ವಿರಾಜಪೇಟೆ, ಗಣಪತಿ ಟೆಂಪಲ್ ವಿರಾಜಪೇಟೆ. ನಮ್ಮ ರೂಮಿಂದ ನೋಡಿ ಈ ರೀತಿ ಇದೆ ವ್ಯೂ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು. ನಾವು ಬೆಳಗ್ಗೆ ಒಂದು 8 ಗಂಟೆ ಅಷ್ಟರಲ್ಲಿ ಇಲ್ಲಿ ರೂಮ್ನ ಚೆಕ್ಔಟ್ ಮಾಡಿಕೊಂಡು ಈಗ ನಾವು ತಲಕಾವೇರಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ನಾವು ಭಾಗಮಂಡಲ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ಫಸ್ಟ್ ನಾವು ತಲಕಾವೇರಿನ ನೋಡಿಕೊಂಡು ಅದಾದಮೇಲೆ ರಿಟರ್ನ್ ಬರಬೇಕಾದ್ರೆ ನಾವು ಭಾಗಮಂಡಲಗೆ ಹೋಗೋಣ. ಭಾಗಮಂಡಲದಿಂದ ತಲಕಾವೇರಿಗೆ ಹೋಗೋದಕ್ಕೆ 7 ಕಿಲೋಮೀಟರ್ಸ್ ಇರುತ್ತೆ. ಭಾಗಮಂಡಲದಿಂದ ಬೆಳಗ್ಗೆ 8:00 ನಿಮಗೆ ತಲಕಾವೇರಿಗೆ ಹೋಗೋದಕ್ಕೆ KSRTC ಬಸ್ ಸಹ ಅವೈಲಬಲ್ ಇರುತ್ತೆ. ನೇಕಲಿಂದ ಭಾಗಮಂಡಲಗೆ ಬಂದಿರುತ್ತಲ್ಲ ನೈಟ್ ಬಸ್ಸು 7:30ಗೆ, ಆ ಬಸ್ಸನ್ನೇ ಬೆಳಗಿನ ಜಾವ 8:30ಗೆ ಈ ಭಾಗಮಂಡಲದಿಂದ ತಲಕಾವೇರಿಗೆ ಹೋಗೋದು. ಸೊ ನೀವು ತಲಕಾವೇರಿಗೆ ಹೋಗಿ ಒಂದು 10 ಮಿನಿಟ್ಸಲ್ಲಿ ದೇವರ ದರ್ಶನವೆಲ್ಲ ಪಡ್ಕೊಂಡು ನೀವು ರಿಟರ್ನ್ ಇದೇ ಬಸ್ಸಲ್ಲಿ ಭಾಗಮಂಡಲಗೆ ಬರಬಹುದು. ಫಸ್ಟೇ ನೀವು 8:30ಗಿಂತ ಮುಂಚೆನೆ ಭಾಗಮಂಡಲದಲ್ಲಿರುವ ದೇವರನ್ನ ದರ್ಶನ ಪಡ್ಕೊಂಡಿದ್ದೀರಾ ಅಂತ ಅಂದರೆ ಬೆಳಗ್ಗೆ 10 ಗಂಟೆಗೆ ನೀವು ಇಲ್ಲಿಂದ ಹೊರಡಬಹುದು. ನೀವು ಬೆಂಗಳೂರಿಗಾದರೂ ಹೋಗ್ಬೋದು, ಇಲ್ಲಾಂದರೆ ಮಡಿಕೇರಿಗಾದರೂ ನೀವು ಇಲ್ಲಿಂದ ಹೋಗಿ ಅಲ್ಲಿ ರೀಚ್ ಆಗಬಹುದು. ಭಾಗಮಂಡಲದಿಂದ ತಲಕಾವೇರಿಗೆ ಆಟೋದಲ್ಲಿ ಹೋಗೋದಾದರೆ 300 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಭಾಗಮಂಡಲದಿಂದ ತಲಕಾವೇರಿಗೆ 7 ಕಿಲೋಮೀಟರ್ಸ್ ಇರೋದ್ರಿಂದ ಅವರು ನಿಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಪ್ಲೇಸ್ ನೋಡೋ ತನಕ ವೆಯ್ಟ್ ಮಾಡಿ ರಿಟರ್ನ್ ನಿಮ್ಮನ್ನು ಕರ್ಕೊಂಡ್ಬಂದು ಈ ಭಾಗಮಂಡಲದಲ್ಲಿ ಬಿಡ್ತಾರೆ. ಸೊ ನೀವೇನಾದರೂ ಬಸ್ಸಲ್ಲಿ ಹೋಗಲ್ಲ ಅಂತ ಅಂದರೆ ನೀವು ಈ ರೀತಿ ಆಟೋನ ಮಾತಾಡಿಕೊಂಡು ಹೋಗಬಹುದು. ನೋಡಿ ನಾವು ಹೋಗ್ಬೇಕಾದ್ರೆ ಕರೆಕ್ಟಾಗಿ 9 ಗಂಟೆಗೆ ಅಪೋಸಿಟಲ್ಲಿ KSRTC ಬಸ್ ಬರ್ತಾ ಇದೆ, ನೀವಿಲ್ಲಿ ನೋಡಬಹುದು. ತಲಕಾವೇರಿಗೆ ಹೋಗೋ ರೋಡ್ ಸಹ ತುಂಬಾ ಚೆನ್ನಾಗಿದೆ. ನೋಡಿ ನಾವಿವಾಗ ತಲಕಾವೇರಿಯನ್ನು ರೀಚ್ ಆಗಿದ್ದೀವಿ. ನೋಡಿ ಇದೇನೆ ಕಾವೇರಿ ನದಿಯ ಉಗಮ ಸ್ಥಾನ. ನೋಡಿ ಇದೇನೆ ಕಾವೇರಿ ನದಿಯ ಉಗಮ ಸ್ಥಾನ. ನಾವು ಇಲ್ಲಿರುವ ಶಾಪಲ್ಲಿ 20 ರೂಪೀಸ್ ಕೊಟ್ಟು ಈ ರೀತಿ ಒಂದು ಬಾಟಲ್ ತಗೊಂಡಿದ್ದೀವಿ.
ಕಾವೇರಿ ನದಿ ಉಗಮ ಸ್ಥಾನದಲ್ಲಿ ನಮಗೆ ಡೈರೆಕ್ಟ್ ನೀರು ಈ ಬಾಟ್ಲ್ಗೆ ಹಾಕಿ ಕೊಡ್ತಾರೆ. ಅದನ್ನ ನಾವು ಮನೆಗೆ ತಗೊಂಡೋಗಬಹುದು. ಈ ದೇವಾಲಯದ ಇತಿಹಾಸವನ್ನ ನೋಡೋದಾದ್ರೆ, ಇಲ್ಲಿರುವ ಅಕ್ಷತ ವೃಕ್ಷವು ಹಿಂದೆ ಅಗಸ್ತ್ಯ ಮುನಿಗಳು ತಪಸ್ಸನ್ನ ಮಾಡಿದ್ದಂತಹ ಸ್ಥಳ ಅಂತ ನಂಬಲಾಗುತ್ತೆ. ಈ ತಲಕಾವೇರಿಯಲ್ಲಿ ಶ್ರೀ ಅಗಸ್ತೇಶ್ವರ ಹಾಗೂ ಗಣಪತಿಯ ದೇವಾಲಯವನ್ನು ಸಹ ನಾವು ನೋಡ್ತೀವಿ. ಸ್ಥಳೀಯ ಪುರಾಣದ ಪ್ರಕಾರ ಅಗಸ್ತ್ಯ ಮುನಿಗಳು ಇಲ್ಲಿ ಮರಳಿನಿಂದ ಲಿಂಗವನ್ನ ನಿರ್ಮಿಸಿ ಪೂಜಿಸಿದರೆಂದು ನಂಬಲಾಗುತ್ತೆ. ಆ ಲಿಂಗವನ್ನು ಈಗ ಅಗಸ್ತೇಶ್ವರ ಅಂತ ನಾವು ಪೂಜಿಸಲಾಗುತ್ತೆ. ಈಗ ನಾವು ತಲಕಾವೇರಿಯನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗೋದು ಬಾಗಮಂಡ್ಲಾಗೆ. ನೋಡಿ, ನಾವಿವಾಗ ಬಾಗಮಂಡ್ಲ ಹತ್ರ ಬಂದಿದ್ದೀವಿ. ಬಾಗಮಂಡ್ಲ ದೇವಸ್ಥಾನದ ಹತ್ರ ಹೋಗೋದಕ್ಕಿಂತ ಮುಂಚೆ ನಾವಿಲ್ಲಿ ತ್ರಿವೇಣಿ ಸಂಗಮವನ್ನು ನೋಡ್ತೀವಿ. ಕಾವೇರಿ ನದಿ ತಲಕಾವೇರಿಯಿಂದ ಹರ್ಕೊಂಡು ಇಲ್ಲಿಗೆ ಬಂದು ಇಲ್ಲಿರುವ ಇನ್ನೂ 2 ನದಿಗಳನ್ನು ಸಂಗಮ ಆಗುತ್ತೆ. ಈ ಬಾಗಮಂಡ್ಲ ತ್ರಿವೇಣಿ ಸಂಗಮದಲ್ಲಿ ನಾವು ಕಾವೇರಿ ನದಿ, ಕನಿಕೆ, ಸುಜ್ಯೋತಿ ಅನ್ನೋ ನದಿಗಳ ಸಂಗಮವನ್ನು ನೋಡ್ತೀವಿ. ಈ ತ್ರಿವೇಣಿ ಸಂಗಮವನ್ನ ನೋಡಿಕೊಂಡು ನಾವಿವಾಗ ಭಾಗಮಂಡಲ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಈ ಭಾಗಮಂಡಲ ದೇವಾಲಯವನ್ನ ಭಗಂಡೇಶ್ವರ ಅಂತ ಕರೀತಾರೆ. ಈ ದೇವಾಲಯದ ಒಳಗಡೆ ನಾವು ಭಗಂಡೇಶ್ವರ ಅಂದ್ರೆ ಈಶ್ವರ ಮತ್ತೆ ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿಗಳನ್ನ ದರ್ಶನವನ್ನ ಪಡ್ಕೋತೀವಿ. ಈ ಭಗಂಡೇಶ್ವರ ದೇವಾಲಯವನ್ನ ಚೋಳರ ಕಾಲದಲ್ಲಿ ಅಂದ್ರೆ ಸುಮಾರು 11ನೇ ಶತಮಾನದಲ್ಲಿ ಈ ದೇವಾಲಯವನ್ನ ನಿರ್ಮಾಣ ಮಾಡಿದ್ರು. ನಂತರ ಈ ದೇವಾಲಯವನ್ನ 1785ರಲ್ಲಿ ಟಿಪ್ಪು ಸುಲ್ತಾನ್ ಅವರು ಆಕ್ರಮಣ ಮಾಡಿ ಈ ದೇವಾಲಯವನ್ನ ಕಂಪ್ಲೀಟ್ ಆಗಿ ಸುಟ್ಟು ನಾಶ ಮಾಡ್ತಾರೆ. ನಂತರ 1790ರಲ್ಲಿ ದೊಡ್ಡ ವೀರರಾಜೇಂದ್ರ ಅವರು ಈ ಪ್ರದೇಶವನ್ನ ಹಿಂದೆ ಪಡೆದು ಮತ್ತೆ ಈ ದೇವಾಲಯವನ್ನ ಜೀರ್ಣೋದ್ಧಾರವನ್ನ ಮಾಡ್ತಾರೆ. ಈ ದೇವಾಲಯದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಅನ್ನದಾನ ಸಹ ಇರುತ್ತೆ. ನಾವು ಇಲ್ಲಿಂದ ನೆಕ್ಸ್ಟ್ ವಿರಾಜಪೇಟೆಗೆ ಹೋಗ್ತೀವಿ. ನೀವೇನಾದರೂ ವಿರಾಜಪೇಟೆಯಲ್ಲಿರೋ ಪ್ಲೇಸಸ್ನ ನೋಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ ನೀವು ಈ ಬಾಗಮಂಡ್ಲಾಗೆ ಲಾಸ್ಟ್ ಮಾಡ್ಕೋಬಹುದು. ರಿಟರ್ನು ನೀವೇನಾದರೂ KSRTC ಕರ್ನಾಟಕ ಸಾರಿಗೆ ಬಸ್ಸಲ್ಲಿ ಹೋಗಬೇಕು ಅಂತ ಅಂದರೆ ರಿಟರ್ನು ಡೈರೆಕ್ಟ್ ಬಸ್ಸಲ್ಲಿ ನಿಮಗೆ ಬಾಗಮಂಡ್ಲದಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಬೆಳಗ್ಗೆ 10 ಗಂಟೆಗೆ ಸಿಗುತ್ತೆ. ನೀವೇನಾದರೂ ಆ ಟೈಮ್ಗೆ ಹೋಗೋಕ್ಕೆ ಆಗಿಲ್ಲ ಅಂತ ಅಂದರೆ ನೀವು ಇಲ್ಲಿಂದ ಮಡಿಕೇರಿಗೆ ಹೋಗಿ ಮಡಿಕೇರಿಯಿಂದ ನೀವು ಡೈರೆಕ್ಟ್ ಬೆಂಗಳೂರಿಗೆ ಹೋಗಬಹುದು. ಇಲ್ಲಿಂದ ಮಡಿಕೇರಿಗೆ ಹೋಗೋದಕ್ಕೆ ನಿಮಗೆ 1:15ಗೆ ಬಸ್ ಇರುತ್ತೆ. ಆ ಬಸ್ಸಲ್ಲಿ ನೀವು ಮಡಿಕೇರಿಗೆ ಹೋಗಬಹುದು. ನಿಮಗೆ ರಾಜಹಂಸ ಬಸ್ಸಲ್ಲಿ ಹೋಗೋದಾದರೆ ರಾತ್ರಿ 7 ಗಂಟೆಗೆ ನಿಮಗೆ ಬಸ್ಸು ಅವೈಲೇಬಲ್ ಇರುತ್ತೆ. ಈ ಬಾಗಮಂಡ್ಲದಲ್ಲಿ ನೀವು ಆ ಬಸ್ಸಲ್ಲಿ ಬೇಕು ಅಂತ ಅಂದರೆ ಡೈರೆಕ್ಟಾಗಿ ಬಾಗಮಂಡ್ಲದಿಂದ ಬೆಂಗಳೂರಿಗೆ ರೀಚ್ ಆಗಬಹುದು. ಬಾಗಮಂಡ್ಲಗೆ ಬರೋ ಬಸ್ಸಸ್ಸು ಎಲ್ಲ ಬಸ್ಸಸ್ಸು ಈ ದೇವಾಲಯದ ಪಕ್ಕದಲ್ಲೇ ಸ್ಟಾಪ್ ಕೊಡ್ತಾರೆ. ನಾವಿವಾಗ ಬಾಗಮಂಡ್ಲದಿಂದ ವಿರಾಜಪೇಟೆಗೆ ಹೋಗ್ತಾ ಇದ್ದೀವಿ. ಈ ಬಾಗಮಂಡ್ಲದಿಂದ ವಿರಾಜಪೇಟೆಗೆ 53 ಕಿಲೋಮೀಟರ್ಸ್ ಇರುತ್ತೆ. ಇಲ್ಲಿಂದ ಟೈಮಿಂಗ್ಸ್ ಬಸ್ಸಸ್ ಇರುತ್ತೆ ವಿರಾಜಪೇಟೆಗೆ ಹೋಗೋದಕ್ಕೆ. ನಿಮಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಿಲ್ಲ ಅಂತ ಅಂದರೆ ನೀವು ಮಡಿಕೇರಿಗೆ ಹೋಗ್ಬಿಟ್ಟು ಅಲ್ಲಿಂದ ನೀವು ವಿರಾಜಪೇಟೆಗೆ ಹೋಗಬಹುದು. ವಿರಾಜಪೇಟೆಯಲ್ಲಿ ತುಂಬ ಪ್ಲೇಸಸ್ ಇದ್ದಾವೆ. ಆದರೆ ನಾವು 3 to 4 ಪ್ಲೇಸಸ್ ಮಾತ್ರ ಕವರ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ತುಂಬಾ ಟೈಮ್ ಆಗುತ್ತೆ ನಾವು ಅಲ್ಲಿ ರೀಚ್ ಆಗಿಬಿಟ್ಟು ಎಲ್ಲ ಪ್ಲೇಸಸ್ನ ನೋಡೋದಕ್ಕೆ. ಅದರಿಂದ ನಾವು ಮೇನ್ ಆಗಿರೋ ಒಂದು ಸ್ವಲ್ಪ ಪ್ಲೇಸಸ್ನ ಮಾತ್ರ ನೋಡ್ಕೋತಾ ಇದ್ದೀವಿ.
ಈಗ ಮೊದಲು ನಾವು ನಲ್ಕಂಡ್ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ಇದು ವಿರಾಜಪೇಟೆಯಿಂದ 25 ಕಿಲೋಮೀಟರ್ಸ್ ಹಿಂದೆನೆ ಸಿಗುತ್ತೆ. ಈ ಪ್ಯಾಲೇಸ್ಗೆ ಯಾವುದೇ ರೀತಿ ಎಂಟ್ರಿ ಟಿಕೆಟ್ಸು ಇರೋದಿಲ್ಲ. ಈ ಪ್ಯಾಲೇಸ್ದು ಆರ್ಕಿಟೆಕ್ಚರ್ನ ನೋಡೋದಾದ್ರೆ ಇದು ಕಂಪ್ಲೀಟ್ ಆಗಿ ಟ್ರೆಡಿಷನಲ್ ಕೇರಳ ಸ್ಟೈಲಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ. ಮತ್ತೆ ಇಲ್ಲಿ ವುಡನ್ ಪಿಲ್ಲರ್ಸ್ಗಳ ತುಂಬಾನೇ ಬೆಳೆಸಿದ್ದಾರೆ. ಇದು 2 ಅಂತಸ್ತಿನ ಅರಮನೆ ಆಗಿದೆ. ಈ ಪ್ಯಾಲೇಸ್ನ 1794ರಲ್ಲಿ ನಿರ್ಮಾಣವನ್ನ ಮಾಡಿದ್ರು. ಈ ಅರಮನೆ ಬಂದು ಕೊಡಗಿನ ಕೊನೆಯ ರಾಜರಾದ ಚಿಕ್ಕ ವೀರರಾಜೇಂದ್ರ ಅವರು ಬ್ರಿಟಿಷರಿಂದ ತಪ್ಪಿಸಿಕೊಂಡು ಬಂದು ಇಲ್ಲಿ ಇದ್ರು. ಈ ಪ್ಯಾಲೇಸ್ ಒಳಗಡೆ ಇಡನ್ ಅಂಡರ್ ಗ್ರೌಂಡ್ ಸೀಕ್ರೆಟ್ ಚೇಂಬರ್ ಸಹ ಇದಾವೆ. ಪ್ಯಾಲೇಸ್ನ ನೋಡೋಕೆ ಬರೋರು ಸಹ ತುಂಬಾನೇ ಕಡಿಮೆ ಜನ ಇರ್ತಾರೆ. ನೀವೇನಾದ್ರೂ ವಿರಾಜಪೇಟೆಗೆ ಹೋದ್ರೆ ಅಂತಾನೆ ಈ ಪ್ಯಾಲೇಸ್ನ ನೋಡೋದು ಮಿಸ್ ಮಾಡ್ಕೋಬೇಡಿ. ಈಗ ನಾವು ಈ ಪ್ಯಾಲೇಸ್ ಅನ್ನ ನೋಡ್ಕೊಂಡು ನೆಕ್ಸ್ಟ್ ನಾವು ಹೋಗೋದು ಕ್ಲಾಕ್ ಟವರ್ ಹತ್ರಕ್ಕೆ. ಈಗ ಈ ಪ್ಯಾಲೇಸ್ ಇಂದ ವಿರಾಜಪೇಟೆಗೆ 25 ಕಿಲೋಮೀಟರ್ಸ್ ಇದೆ. ನಾವಿವಾಗ ಹೋಗ್ತಾ ಇದ್ದೀವಿ. ಈ ಕ್ಲಾಕ್ ಟವರ್ನ 1911ರಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ. ಈ ಕ್ಲಾಕ್ ಟವರ್ನ 1911ರಲ್ಲಿ ಡೆಲ್ಲಿ ದರ್ಬಾರಲ್ಲಿ ಜಾರ್ಜ್ ವೀರ ಪಟ್ಟಾಭಿಷೇಕದ ನೆನಪಿಗೆ ಈ ಟವರ್ನ ಈ ವಿರಾಜಪೇಟೆಯಲ್ಲಿ ನಿರ್ಮಾಣ ಮಾಡಿದ್ರು. ಈ ಕ್ಲಾಕ್ ಟವರ್ ಪಕ್ಕದಲ್ಲೇ ನಾವು ಗಣಪತಿ ದೇವಾಲಯವನ್ನು ಸಹ ನೋಡ್ತೀವಿ. ಗಣಪತಿ ದೇವಾಲಯವನ್ನ 1855ರಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ. ಈ ಗಣಪತಿ ದೇವಾಲಯ ಸಹ ತುಂಬಾನೇ ಚೆನ್ನಾಗಿದೆ. ನೀವು ಈ ಕ್ಲಾಕ್ ಟವರ್ ಹತ್ರ ಬಂದ್ರೆ ಈ ಗಣಪತಿ ದೇವಾಲಯವನ್ನು ಸಹ ನೋಡಿ. ಈ ವಿರಾಜಪೇಟೆದಲ್ಲಿ ನಾವು ಮತ್ತೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಸೆಂಟ್ ಆನೀಸ್ ಚರ್ಚ್. ಈ ಚರ್ಚ್ನ ಕ್ರಿಸ್ತಶಕ 1792ರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಕೊಡಗಿನ ರಾಜರಾದಂತಹ ದೊಡ್ಡ ವೀರರಾಜೇಂದ್ರ ಅವರೇ ಈ ಚರ್ಚ್ನು ಸಹ ನಿರ್ಮಾಣವನ್ನ ಮಾಡಿದ್ದಾರೆ. ಈ ಚರ್ಚ್ ನೋಡಕ್ಕೆ ಸಹ ತುಂಬಾನೇ ಚೆನ್ನಾಗಿದೆ. ಈ ವಿರಾಜಪೇಟೆಯಲ್ಲಿ ನೋಡ್ಬೇಕಾದಂತಹ ಪ್ಲೇಸ್ ಅಲ್ಲಿ ಈ ಚರ್ಚ್ ಸಹ ಒಂದು. ನಾವು ಈ ವಿರಾಜಪೇಟೆಯಲ್ಲಿರುವ ಈ 4 ಪ್ಲೇಸ್ನ ನೋಡೋಷ್ಟರಲ್ಲಿ ಸಂಜೆ 6 ಗಂಟೆ ಆಗಿದೆ. ಈ ವಿರಾಜಪೇಟೆಯಿಂದ ಬೆಂಗಳೂರಿಗೆ 239 ಕಿಲೋಮೀಟರ್ ಇರುತ್ತೆ. ನಿಮ್ಗೆ ಈ ವಿರಾಜಪೇಟೆಯಿಂದನೇ ಬೆಂಗಳೂರಿಗೆ ಡೈರೆಕ್ಟ್ ಬಸ್ ಸಹ ಅವೈಲಬಲ್ ಇರುತ್ತೆ. ಇಲ್ಲಿಂದ KSRTC ಕರ್ನಾಟಕ ಸಾರಿಗೆ ಬಸ್ಸಸ್ ಇರುತ್ತೆ, ಮತ್ತೆ ರಾಜಹಂಸ ಬಸ್ ಸಹ ಅವೈಲಬಲ್ ಇರುತ್ತೆ. ನೋಡಿ, ಈ ಚಾಟ್ ಅಲ್ಲಿ ಟೈಮಿಂಗ್ ಸಹ ಇದೆ ಬಸ್ಸಸ್ದು. ಇದನ್ನ ನೋಡ್ಕೊಂಡು ನೀವು ಟಿಕೆಟ್ ನ ಬುಕ್ ಮಾಡ್ಕೋಬಹುದು. ನಾವು ಈ ಮಡಿಕೇರಿಯಲ್ಲಿ 3 ಡೇಸ್ ಅಲ್ಲಿ ಇಷ್ಟು ಪ್ಲೇಸ್ ಗಳನ್ನ ಕವರ್ ಮಾಡಿದೀವಿ. ನಾವು ಈ 3 ಡೇಸ್ ಟ್ರಿಪ್ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಇಲ್ಲಿರುವ ಎಲ್ಲಾ ಪ್ಲೇಸಸ್ನು ಆಲ್ಮೋಸ್ಟ್ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದೀವಿ. ನಿಮಗೆ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ. ಇಲ್ಲ ಅಂತಾನೆ ಇನ್ಸ್ಟಾಗ್ರಾಮ್ ಅಕೌಂಟು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರಲ್ಲೂ ಸಹ ನೀವು ಮೆಸೇಜ್ ಮಾಡಿ ಕೇಳಬಹುದು. ನೀವು ಸಹ ನಿಮ್ಮ ಫ್ಯಾಮಿಲಿ ಜೊತೆ ಈ ಮಡಿಕೇರಿ ಟ್ರಿಪ್ನ ಇದೇ ರೀತಿ ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ಬನ್ನಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.